ಸದ್ಯ ಎಲ್ಲೆಡೆ ಚರ್ಚೆಯಾಗ್ತಿರುವ ಚಿನ್ನದ ಬೆಲೆಯಲ್ಲಿ ನಿನ್ನೆಗಿಂತ ಇಂದಿಗೆ ₹1 ಕಡಿಮೆ ಆಗಿದೆ. 24 ಕ್ಯಾರೆಟ್ ಶುದ್ಧ ಚಿನ್ನದ ಬೆಲೆ ಪ್ರತಿ ಗ್ರಾಮಿಗೆ 14,121 ಆಗಿದ್ದು, 22 ಕ್ಯಾರೆಟ್ ಚಿನ್ನದ ದರ 12,944ಕ್ಕೆ ತಲುಪಿದೆ. ಇನ್ನು ಆಭರಣಗಳಿಗೆ ಬಳಸುವ 18 ಕ್ಯಾರೆಟ್ ಚಿನ್ನದ ಬೆಲೆ ಪ್ರತಿ ಗ್ರಾಮಿಗೆ ₹10,591 ಆಗಿದೆ. ಬೆಂಗಳೂರು ದೇಶದ ಪ್ರಮುಖ ಮಹಾನಗರಿಗಳಲ್ಲಿ ಒಂದಾಗಿರೋದ್ರಿಂದ ಇಲ್ಲಿ ಚಿನ್ನಕ್ಕೆ ಸದಾ ಉತ್ತಮ ಬೇಡಿಕೆ ಇರುತ್ತದೆ. ಮದುವೆ ಕಾಲ, ಹಬ್ಬಗಳು, ಹೂಡಿಕೆ ಉದ್ದೇಶಗಳು ಮತ್ತು ಆಭರಣ ಖರೀದಿ ಚಿನ್ನದ ಬೇಡಿಕೆಯನ್ನ ಹೆಚ್ಚಿಸಲು ಕಾರಣವಾಗಿದೆ. ಇದರಿಂದಾಗಿ ಬೆಂಗಳೂರಿನ ಚಿನ್ನದ ದರವು ಸಾಮಾನ್ಯವಾಗಿ ದೇಶದ ಸರಾಸರಿ ಚಿನ್ನದ ದರಕ್ಕೆ ಮ್ಯಾಚ್ ಆಗ್ತಿದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ ಏರಿಕೆ, ಜಾಗತಿಕ ಆರ್ಥಿಕ ಅನಿಶ್ಚಿತತೆ ಮತ್ತು ಯುದ್ಧದ ಪರಿಸ್ಥಿತಿ, ಡಾಲರ್ ಮೌಲ್ಯದ ಏರಿಳಿತ, ಬಡ್ಡಿ ದರಗಳ ಬಗ್ಗೆ ಆತಂಕ, ಚಿನ್ನವನ್ನ ಸುರಕ್ಷಿತ ಹೂಡಿಕೆ ಎಂದು ಪರಿಗಣಿಸುವ ಹೂಡಿಕೆದಾರರ ಸಂಖ್ಯೆ ಹೆಚ್ಚಳವಾಗಿರುವುದರಿಂದ ಚಿನ್ನದ ಬೆಲೆ ಹೆಚ್ಚಳವಾಗಿದೆ. ಇಂದು ಬೆಂಗಳೂರಿನಲ್ಲಿ ಬೆಳ್ಳಿಯ ಬೆಲೆ ಪ್ರತಿ ಗ್ರಾಮಿಗೆ ₹250.90 ಆಗಿದ್ದು, ಪ್ರತಿ ಕಿಲೋಗ್ರಾಂಗೆ ₹2,50,900 ತಲುಪಿದೆ. ಜನವರಿ ಆರಂಭದಿಂದಲೂ ಬೆಳ್ಳಿಯ ದರದಲ್ಲಿ ಗಣನೀಯ ಏರಿಕೆ ಕಂಡು ಬರುವಂತೆ ಆಗಿದೆ. ಇತ್ತೀಚಿನ ತಿಂಗಳುಗಳಲ್ಲಿ ಅಮೂಲ್ಯ ಲೋಹಗಳ ಮಾರುಕಟ್ಟೆಯಲ್ಲಿ ಬೆಳ್ಳಿಗೆ ಹೆಚ್ಚಿನ ಗಮನ ಸಿಕ್ಕಿದೆ. ಬೆಳ್ಳಿಯನ್ನ ಕೇವಲ ಆಭರಣಗಳಿಗಾಗಿ ಮಾತ್ರವಲ್ಲ, ಕೈಗಾರಿಕಾ ಬಳಕೆಯಲ್ಲೂ ಹೆಚ್ಚಿನ ಪ್ರಮಾಣದಲ್ಲಿ ಉಪಯೋಗಿಸಲಾಗ್ತಿದೆ. ಸೌರ ವಿದ್ಯುತ್ ಪ್ಯಾನೆಲ್, ಎಲೆಕ್ಟ್ರಾನಿಕ್ ಬ್ಯಾಟರಿ ಹಾಗೂ ವೈದ್ಯಕೀಯ ಉಪಕರಣಗಳಲ್ಲಿ ಬೆಳ್ಳಿಯ ಬಳಕೆ ಹೆಚ್ಚಾಗ್ತಿರುವುದರಿಂದ ಅದರ ಬೇಡಿಕೆಯು ದಿನೇ ದಿನೇ ಹೆಚ್ಚಾಗ್ತಿದೆ. ಬೆಳ್ಳಿಗೆ ಕೈಗಾರಿಕಾ ಬಳಕೆಯಲ್ಲಿ ಭಾರಿ ಬೇಡಿಕೆ ಇದೆ. ಸೌರ ಮತ್ತು ಹಸಿರು ಶಕ್ತಿ ಕ್ಷೇತ್ರದಲ್ಲಿ ಬೆಳ್ಳಿಯ ಬಳಕೆ ಹೆಚ್ಚಾಗ್ತಿದೆ. ಚಿನ್ನದ ಬೆಲೆ ಏರಿಕೆಯ ಜೊತೆ ಬೆಳ್ಳಿಯ ಬೆಲೆಯೂ ಏರಿಕೆಯಾಗ್ತಿದೆ. ಜಾಗತಿಕ ಸರಬರಾಜಿನ ಕೊರತೆ, ಹೂಡಿಕೆದಾರರು ಬೆಳ್ಳಿಯತ್ತ ಹೆಚ್ಚು ಗಮನ ಹರಿಸುತ್ತಿರುವುದರಿಂದ ಸದ್ಯ ಬೆಳ್ಳಿಯ ಬೆಲೆ ಕೂಡ ಹೆಚ್ಚಾಗ್ತಾ ಇದೆ. ಚಿನ್ನ ಮತ್ತು ಬೆಳ್ಳಿ ಎರಡೂ ಸಾಮಾನ್ಯವಾಗಿ ಒಂದೇ ದಿಕ್ಕಿನಲ್ಲಿ ಬೆಳವಣಿಗೆ ಕಾಣ್ತಿದೆ. ಜಾಗತಿಕ ಆರ್ಥಿಕ ಪರಿಸ್ಥಿತಿ ಸ್ಪಷ್ಟವಾಗುವವರೆಗೂ ಅಮೂಲ್ಯ ಲೋಹಗಳ ಬೆಲೆಯಲ್ಲಿ ಏರಿಳಿತ ಮುಂದುವರಿಯುವ ಸಾಧ್ಯತೆ ಇದೆ. ಹೀಗಾಗಿ ಖರೀದಿ ಅಥವಾ ಹೂಡಿಕೆ ಮಾಡುವ ಮೊದಲು ಪ್ರತಿದಿನದ ಚಿನ್ನದ ಅಥವಾ ಬೆಳ್ಳಿಯ ದರಗಳನ್ನ ಪರಿಶೀಲಿಸುವುದು ಅತ್ಯಂತ ಅಗತ್ಯವಾಗಿದೆ. ನಿಮ್ ಪ್ರಕಾರ ಮುಂದೆ ಚಿನ್ನ ಅಥವಾ ಬೆಳ್ಳಿಯ ದರ ಎಷ್ಟರ ಮಟ್ಟಿಗೆ ಏರಿಕೆಯಾಗಬಹುದು? ಜನಸಾಮಾನ್ಯರಿಗೆ ಇದು ಸಂಕಷ್ಟವಾಗಬಹುದಾ ಅಥವಾ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಪ್ರತಿದಿನದ ಚಿನ್ನ ಅಥವಾ ಬೆಳ್ಳಿಯ ದರದ ಬಗ್ಗೆ ಅಪ್ಡೇಟ್ ತಿಳಿದುಕೊಳ್ಳಲು ನಮ್ಮ ಒನ್ ಇಂಡಿಯಾ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.